मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं ಪವಿತ್ರ ತುಂಗಭದ್ರೆ ಹಾದು ಹೋಗುವ ಪುಣ್ಯ ಮಣ್ಣಿನಲ್ಲಿ ಹೇಮಕೂಟ, ಮಾತಂಗ, ಋಷ್ಯಮುಖ ಪರ್ವತ ಶ್ರೇಣಿಗಳ ಹೃದಯ ಭಾಗವೇ ಈ ಅಂಜನಾದ್ರಿ ಪರ್ವತ. ತ್ರೇತಾಯುಗದ ಪ್ರಭು ಶ್ರೀರಾಮನ ಭಟ್ಟ, ಅಂಜನಾತನೆಯ ಕೇಸರಿ ನಂದನ ವಾಯುಪುತ್ರ ಹನುಮಂತನ ಜನ್ಮಸ್ಥಳವೆಂದೇ ಪ್ರಖ್ಯಾತಿಯಾದ ಈ ಸ್ಥಳ ಅಂಜನಾದ್ರಿ. ಎಲ್ರಿಗೂ ನಮಸ್ಕಾರ. ನಾನು ಶಂಭು ಷಣ್ಮುಖಪ್ಪ. ಸ್ನೇಹಿತರೆ, ಕರ್ನಾಟಕದ ಪುಣ್ಯ ಮಣ್ಣಿನ ತುಂಗಭದ್ರೆಯ ನದಿಯ ಉತ್ತರಕ್ಕೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಜನ್ಮಭೂಮಿ ಹಂಪಿಗೆ ಹೊಂದಿಕೊಂಡಿರುವ ಆನೆಗುಂದಿಯ ಅಂಜನಾದ್ರಿಯು ರಾಜಕೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ರಾಜಧಾನಿಯಾಗಿತ್ತು. ಇನ್ನು ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯ ಬಳಿ ಹನುಮನಹಳ್ಳಿಯ ಐತಿಹಾಸಿಕ ತಾಣವಾಗಿದೆ. ಹನುಮನಹಳ್ಳಿಯ ಅಂಜನಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿ ನೆಲೆಸಿದ ಈ ದೇವಾಲಯವು ರಾಮದೂತ ಆಂಜನೇಯನ ಜನ್ಮಸ್ಥಳವೆಂದೇ ಪ್ರಖ್ಯಾತಿಯಾಗಿದೆ. ಅಂಜನಾ ಹಾಗೂ ಕೇಸರಿ ದಂಪತಿಗಳು ಆಂಜನೇಯನಿಗೆ ಜನ್ಮ ಕೊಟ್ಟಿದ್ದರಿಂದ ಈ ಸ್ಥಳವನ್ನು ಅಂಜನಾದ್ರಿ ಎಂದು ಕರೆಯಲಾಗುತ್ತದೆ. ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದ ಈ ದೇವಾಲಯ ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿ ಗಿರಿಶಿಖರದ ತುತ್ತ ತುದಿಯಲ್ಲಿ ಅಂಜನಾದ್ರಿ ಸಾಹಸ ಯಾತ್ರೆಯ ಅನುಭವ ನೀಡುತ್ತದೆ. ಈ ದೇವಾಲಯವನ್ನು ಪ್ರವೇಶ ಮಾಡಿದರೆ ಸ್ವರ್ಗಕ್ಕೆ ಕಾಲಿಟ್ಟ ಅದ್ಭುತ ಅನುಭವವಾಗುತ್ತದೆ. ಇನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಕಲ್ಲಿನಿಂದ ಕೆತ್ತಿದ ಆಂಜನೇಯನ ಅದ್ಭುತ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು. ಪಕ್ಕದಲ್ಲಿ ಪ್ರಭು ಶ್ರೀರಾಮ, ಸೀತಾಮಾತೆಯ ದೇವಾಲಯವು ಮತ್ತು ತಾಯಿ ಅಂಜನಾದೇವಿಯ ದೇವಾಲಯವನ್ನು ಇಲ್ಲಿ ಕಾಣಬಹುದು. ದೇವಾಲಯದ ಆವರಣದಲ್ಲಿ ಪವಿತ್ರ ರಾಮಾಯಣದ ಸಂದರ್ಭದಲ್ಲಿ ಸೇತುವೆ ನಿರ್ಮಾಣ ಮಾಡಿದ ನೀರಿನಲ್ಲಿ ತೇಲುವ ಕಲ್ಲೊಂದರ ಪ್ರತೀಕವನ್ನು ಇಲ್ಲಿ ಕಾಣಬಹುದು. ಪರ್ವತ ಶಿಖರಗಳ ನಿಸರ್ಗ ಸೌಂದರ್ಯದ ಮಡಿಲಿನಲ್ಲಿ ಈ ಸ್ಥಳವು ಐತಿಹಾಸಿಕ ಪುರಾಣಗಳ ಪ್ರಕಾರ ವಾಲಿಯ ರಾಜಧಾನಿ ಕಿಷ್ಕಿಂಧ ಸಾಮ್ರಾಜ್ಯವೆಂದು ಪ್ರಖ್ಯಾತಿಯಾಗಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಲಕ್ಷ್ಮಣರ ಜೊತೆ ಸುಗ್ರೀವ ಆಂಜನೇಯರ ಭೇಟಿಯಾಗಿದ್ದು ಇದೇ ಸ್ಥಳದಲ್ಲಿ ಎಂಬ ಉಲ್ಲೇಖವಿದೆ. ಇನ್ನು ಸನಾತನ ಹಿಂದೂ ಧರ್ಮದ ಪ್ರಕಾರ ಪವಿತ್ರ ರಾಮಾಯಣದಲ್ಲಿ ಪ್ರಭು ಶ್ರೀರಾಮನ ಬಂಟ ಆಂಜನೇಯನ ಸೇವೆ ಅಪಾರವಾದದ್ದು ಎನ್ನಲಾಗುತ್ತದೆ. ಹನುಮಂತ ಸಾಮಾನ್ಯ ವಾನರಲ್ಲ, ಆತ ದೈವಿಕ ಶಕ್ತಿಯ ವಾನರ ಶ್ರೇಷ್ಠ. ರಾವಣನ ಸಂಹಾರಕ್ಕಾಗಿ ಜನ್ಮ ತಾಳಿದ ಶಿವನ 11ನೇ ರುದ್ರಾವತಾರ ಎನ್ನಲಾಗುತ್ತದೆ. ಆಂಜನೇಯ, ಬಜರಂಗಿ, ವಜ್ರಕಾಯ, ಬಜರಂಗ ಬಲಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಹನುಮಂತನನ್ನು ಸನಾತನ ಹಿಂದೂ ಧರ್ಮದ ಶ್ರೇಷ್ಠ ದೇವರುಗಳಲ್ಲಿ ಒಬ್ಬನೆಂದು, ಜೊತೆಗೆ ಪ್ರಭು ಶ್ರೀರಾಮನ ಶ್ರೇಷ್ಠ ಭಕ್ತನೆಂದು ಪರಿಗಣಿಸಲಾಗಿದೆ. ಧೈರ್ಯ, ಶಕ್ತಿ, ಬುದ್ಧಿವಂತಿಕೆ, ಜ್ಞಾನದ ಪ್ರತೀಕವೇ ವಾನರ ಶ್ರೇಷ್ಠ ಆಂಜನೇಯ. ಕಪಿಚೇಷ್ಟೆ ಮಾಡುತ್ತಲೇ ಬೆಳೆದು ಬಂದ ಹನುಮಂತನು ಬ್ರಹ್ಮಾಂಡದ ಅಗಾಧ ಶಕ್ತಿಯಾಗಿ ನಿಂತವನು. ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣೆಂದು ತಿನ್ನಲು ಹೋದವನು. ಅಪರಿಮಿತ ಶಕ್ತಿಯನ್ನು, ಧೈರ್ಯವನ್ನು ಹೊಂದಿದವನು. ಲಂಕೆಗೆ ಹಾರಿ ಸೀತೆಯನ್ನು ಹುಡುಕುವುದರಿಂದ ಹಿಡಿದು ರಾವಣನ ಸಂಹಾರಕ್ಕೆ ರಾಮನಿಗೆ ಬೆನ್ನೆಲುಬಾಗಿ ನಿಂತವನು. ಅಗಾಧ ಸಮುದ್ರವನ್ನು ಒಂದೇ ಜಿಗಿತದಲ್ಲಿ ಹಾರಿದವನು. ಲಂಕೆಯನ್ನು ಸುಟ್ಟು ಹಾಕಿ ರಾವಣನ ಸೈನ್ಯಕ್ಕೆ ಭಯ ಹುಟ್ಟಿಸಿದವನು. ಲಕ್ಷ್ಮಣನಿಗೋಸ್ಕರ ಗಿಡಮೂಲಿಕೆಯನ್ನು ತರಲು ಹೋಗಿ ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಇಂದಿಗೂ ಚಿರಂಜೀವಿಯಾಗಿ ಮನುಕುಲವನ್ನು ಆಶೀರ್ವದಿಸುತ್ತಿದ್ದಾನೆಂದು ಪವಿತ್ರ ಹಿಂದೂ ಧರ್ಮದಲ್ಲಿ ನಂಬಿ ಪೂಜಿಸಲಾಗುತ್ತದೆ. ಇನ್ನು ರಾಮದೂತ ಆಂಜನೇಯನನ್ನು ವಿಜಯನಗರ ಸಾಮ್ರಾಜ್ಯದ ಪ್ರಬಲ ಸಂಕೇತವಾಗಿ ಮತ್ತು ಆರಾಧ್ಯ ದೈವವಾಗಿ ಸ್ವೀಕರಿಸಿದ್ದರೆಂದು ಉಲ್ಲೇಖವಿದೆ. ಇದಕ್ಕೆ ಪುರಾವೆ ಎಂಬಂತೆ ಇಂದಿಗೂ ವಿಜಯನಗರ ಸಾಮ್ರಾಜ್ಯದ ಅನೇಕ ನಾಣ್ಯಗಳು, ಶಿಲಾಶಾಸನಗಳು ಮತ್ತು ಮುದ್ರೆಗಳ ಮೇಲೆ ವಾನರ ಶ್ರೇಷ್ಠ ಹನುಮಂತನ ಚಿತ್ರಗಳನ್ನು ಕಾಣಬಹುದು. ಇಲ್ಲಿ ಹನುಮ ಜಯಂತಿ ಸೇರಿದಂತೆ ಹಲವಾರು ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ.
ಅದರಲ್ಲೂ ವಿಶೇಷವಾಗಿ ಪ್ರತಿ ವರ್ಷ ಆಂಜನೇಯನ ಬ್ರಹ್ಮಚಾರ್ಯದ ಪ್ರತೀಕವಾಗಿ ಹನುಮ ಮಾಲೆಯನ್ನು ಧರಿಸಿ ಲಕ್ಷಾಂತರ ಭಕ್ತರು 15 ದಿನ 3 ದಿನ 1 ದಿನ ಹೀಗೆ ಬ್ರಹ್ಮಚಾರ್ಯದ ವ್ರತವನ್ನು ಆಚರಿಸಿ ಅಂಜನಾದ್ರಿಗೆ ಭೇಟಿ ಕೊಟ್ಟು ದರ್ಶನ ಪಡೆದು ಮಾಲೆ ವಿಸರ್ಜನೆ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗುತ್ತಾರೆ. ಸ್ನೇಹಿತರೆ, ಇನ್ನು ಅಂಜನಾದ್ರಿ ಬೆಟ್ಟದಿಂದ ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಮುಖ ಪರ್ವತ ಶ್ರೇಣಿಗಳು ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಅಳಿದು ಉಳಿದ ದೇವಾಲಯಗಳು, ಕೋಟೆ ಕೊತ್ತಲಗಳು ಹಾಗೂ ಪಕ್ಕದ ತುಂಗಭದ್ರಾ ನದಿಯ ಸುಂದರ ಸೊಬಗನ್ನು ಅದ್ಭುತವಾಗಿ ಇಲ್ಲಿ ಕಾಣಬಹುದು. ಇನ್ನು ಅಂಜನಾದ್ರಿ ಬೆಂಗಳೂರಿನಿಂದ ಸುಮಾರು 360 ಕಿಲೋಮೀಟರ್ ದೂರದಲ್ಲಿದೆ. ಕೊಪ್ಪಳದಿಂದ 40 ಕಿಲೋಮೀಟರ್, ಹಾಗೆ ಗಂಗಾವತಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಹನುಮನ ಆರಾಧ್ಯ ಸ್ಥಳವಾಗಿರುವ ಈ ಅಂಜನಾದ್ರಿಗೆ ಭೇಟಿ ನೀಡುವುದರ ಜೊತೆ ಪವಿತ್ರ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಇನ್ನಷ್ಟು ಆಗಬೇಕಿದೆ. ಸ್ನೇಹಿತರೆ, ಇದಿಷ್ಟು ಹನುಮನ ಜನ್ಮ ಸ್ಥಳವಾಗಿರುವ ಅಂಜನಾದ್ರಿಯ ಇತಿಹಾಸ. ಕರ್ನಾಟಕದ ಭವ್ಯ ಪರಂಪರೆಯ ಇತಿಹಾಸವನ್ನು ತಿಳಿಸುವುದು ಬಾಕಿ ಇದೆ. ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಹಲೋಕ ಉಜಾಗರ, ರಾಮದೂತ ಅತುಲಿತ ಫಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಜೈ ಆಂಜನೇಯ. ನಮಸ್ಕಾರ.